ಘಟನೆ ಎಷ್ಟೊತ್ತಿಗೆ ನಡೆದಿದ್ದು, ಏನು ಕಾರಣ ಸರ್ ಘಟನೆಗೆ? ಸರ್, ಬೆಳಿಗ್ಗೆ ಒಂದು 9:30 ಸಮಯದಲ್ಲಿ ನಮ್ಮ ಚಾಲಕರು ಏನು ಮಾಡಿದ್ದಾರೆ, ಟೀ ಕೇಳ್ಕೊಂಡು ಹೋಗಿದ್ದಾರೆ. ಟೀ ಕೇಳಿದಂಥ ಸಂದರ್ಭದಲ್ಲಿ ಮಾತಿಗೆ ಬೆಳೆದು ಈತ ಏನು ಮಾಡಿದ್ದಾನೆ, ಉದ್ವೇಗಕ್ಕೆ ಹೋಗಿ ಅಂಗಡಿಯವನು ಒಳಗಡೆ ಇರ್ತಕ್ಕಂಥ ಫ್ಲಾಸ್ಕನ್ನ ತಗೊಬಂದು ಅವನ ಡ್ರೈವರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಅಕ್ಷಮ್ಯ ಅಪರಾಧ ಆಗಿದೆ. ನಾವು ಸಂಬಂಧಪಟ್ಟಂಥ ಆಫೀಸರ್ಗಳ ಮೇಲೆ ಮಾತಾಡಿದ್ದೀವಿ. ಮೆಜೆಸ್ಟಿಕಲ್ಲಿ ಅಂಗಡಿಗಳು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ರೀತಿಯಲ್ಲಿ ಮಾತಾಡೋದನ್ನು ಮಾಡಿ, ಇವತ್ತು ಚಾಲಕರ ಮೇಲೆ ಹಲ್ಲೆ ಆಗಿದೆ, ನಾಳೆ ಪ್ರಯಾಣಿಕರ ಮೇಲೆ ಹಲ್ಲೆ ಆಗುತ್ತೆ. ಏನಾದರೂ ಮಾರಣಾಂತಿಕವಾಗಾದರೆ ಅವರ ಫ್ಯಾಮಿಲಿಗಳಿಗೆ ಯಾರು ಜವಾಬ್ದಾರಾಗಿರ್ತಾರೆ? ಹಾಗಾಗಿ ಇವರು ಟೆಂಡರ್ಗಳು ತಗೊಂಡಿರ್ತಕ್ಕಂಥವ್ರನ್ನ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಅವ್ರ ಹೆಸರುಗಳನ್ನು ಸಹ ಉಲ್ಲೇಖ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತು CCTVನ ದುರಸ್ತಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ನಾನು ಒತ್ತಾಯ ಮಾಡಿದ್ದೀನಿ ಸರ್. ಹಾಗಾಗಿ ಅಲ್ಲ, ಏನು ಕಾರಣ ಅಂತಂದರೆ ಯಾವ ವಿಚಾರಕ್ಕೆ ಇವರಿಬ್ಬರ ನಡುವೆ ಜಗಳ ಆಯಿತು? ಯಾರು ಮೊದಲು ಹಲ್ಲೆ ಮಾಡಲಿಕ್ಕೆ ಮುಂದಾದರು? ಸರ್, ನಾನು ಎರಡೂ ಕಡೆದು TV ನೋಡಿದ್ದೀನಿ ಸರ್. ನಾನು CCTV ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಚಾಲಕರು ಹೋಗಿ ಟೀ ಕೇಳ್ತಾರೆ. ಟೀ ಕೇಳಿದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಮಾತು ಬೆಳೀತೆ. ಟೀ ಏನೋ ಚೆನ್ನಾಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಮಾತು ಬೆಳೆದು ನಮ್ಮ ಚಾಲಕರನ್ನು ಮಾತಾಡಿದ್ದಾರೆ. ಆಮೇಲೆ ಈತ ಬಂದು ಒಳಗಡೆ ಇದ್ದಂಥ ಫ್ಲಾಸ್ಕನ್ನು ತೆಗೆದುಕೊಂಡು ಬಂದು ತಲೆಯ ಮೇಲೆ ಭಾಳ ಬಲವಾದಂಥ ಪೆಟ್ಟು ಬಿದ್ದಿದ್ದರಿಂದ ನಾವೇನು ಕೇಳ್ತಾ ಇದ್ದೀವಿ, ಚಾಲಕರಿಗೆ ಏನಾದರೂ ಮಾರಣಾಂತಿಕ ಹಲ್ಲೆಯಾಗಿ ಆತ ಮೃತಪಟ್ಟಿದ್ದರೆ ಆತನ ಫ್ಯಾಮಿಲಿಗೆ ಯಾರು ಹೊಣೆಗಾರರಾಗ್ತಾರೆ ಅಂತಕ್ಕಂಥ ನೇರವಾದ ಪ್ರಶ್ನೆ ಆಗಿದೆ. ಹಾಗಾಗಿ ನಾನು CSO ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಮೆಜೆಸ್ಟಿಕ್ನಲ್ಲಿ ಈ ರೀತಿ ಹಲ್ಲೆಗಳು ಅವಾಗವಾಗ ಸಂಭವಿಸ್ತಾನೆ ಇದೆ, ನೀವು ನಿರ್ದಾಕ್ಷಿಣ್ಯದಂಥ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅಂಗಡಿಯವರ ಮೇಲೆ ಸರಿಯಾದಂಥ ಒಂದು ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೆಜೆಸ್ಟಿಕ್ ಅಂತ ಪ್ಲಾಟ್ಫಾರ್ಮ್ ಮೇಲೆ ಚಾಲಕ ನಿರ್ವಾಹಕರುಗಳಿಗೆ ಭದ್ರತೆ ಇಲ್ಲ ಅಂತಂತಂದರೆ ಮತ್ತು ಇನ್ನೆಲ್ಲಿ ನೀವು ಭದ್ರತೆ ಕೊಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಚೂರು ಹೆಚ್ಚು ಕಮ್ಮಿಯಾಗಿ ಅವನು ಸತ್ಗೆ ಹೋಗಿದ್ರೆ ಏನು ಸರ್, ಈಗ ಅವ್ರ ಫ್ಯಾಮಿಲಿಗೆ ಯಾರು ಹೊಣೆ ಅಂತಕ್ಕಂಥದ್ದನ್ನು ಮಾನ್ಯ ಭದ್ರತಾ ಜಾಗೃತ ಅಧಿಕಾರಿಗಳು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಸೆಕ್ಯೂರಿಟಿ ವಿಜಿಲೆನ್ಸನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮ್ರಾಗಳಿಲ್ಲ. ಇವತ್ತು CC ಕ್ಯಾಮ್ರಾಗಳೇ ಸರಿಯಾದಂಥ ರೀತಿಯಲ್ಲಿ ಕೆಲಸಗಳು ಮಾಡ್ತಾಯಿಲ್ಲ ಮೆಜೆಸ್ಟಿಕ್ ಅಂತ ಪ್ಲಾಟ್ಫಾರ್ಮಲ್ಲೇ. ಹಾಗಾಗಿ ರಾಜ್ಯದ ಹೃದಯವಾಗಿರ್ತಕ್ಕಂಥ ಮೆಜೆಸ್ಟಿಕಲ್ಲೇ ನಮ್ಮ ಚಾಲಕರಿಗೆ ಸೇಫ್ಟಿ ಇಲ್ಲ ಅಂತಂದರೆ ಮತ್ತೆ ಇನ್ನೆಲ್ಲಿ ಸೇಫ್ಟಿ ಕೊಡ್ತೀರಾ ನೀವು ಅಂತಕ್ಕಂಥದ್ದನ್ನು ನಾನು ಮಾನ್ಯ CSO ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ದಯಮಾಡಿ ನೀವು ನಿಮ್ಮ ಆಫೀಸಿನ ಚೇಂಬರಿಂದ ಎದ್ದು ಬನ್ನಿ, ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಿಗೆ ಬಂದು ದಯಮಾಡಿ ಒಂದು 4 ರೌಂಡ್ ಹಾಕಿ ಇಲ್ಲಿ ಏನೇನು ಆಗಬೇಕಾಗಿದೆ ಕೆಲಸಗಳ ಬಗ್ಗೆ ನೀವು ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್.